ಅಬ್ಬಾ, ಹೊರಗಡೆ ಎಷ್ಟೊಂದು ಚಳಿ ಇದೆ. ತಿನ್ನೋದಕ್ಕೆ ಬಿಸಿ ಬಿಸಿ ಏನಾದ್ರೂ ಇದ್ರೆ ಚೆನ್ನಾಗಿರ್ತಿತ್ತು. ಏನ್ ಮಾಡೋದು? ಎಸ್, ಪಕೋಡ ಮಾಡೋಣ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸಖತ್ ಮಜಾ ಕೊಡುತ್ತೆ. ಹಾಗಾದ್ರೆ ಬನ್ನಿ, ಈ ಚುಮ್ಮು ಚುಮ್ಮು ಚಳಿಗೊಂದು ಬೊಂಬಾಟ ಆಗಿರೋ ಹೊಸ ಪಕೋಡ ರೆಸಿಪಿ ಹೇಳ್ತೀನಿ. ಮೊದಲು ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಚಟಪಟ ಅಂತ ಪಟಪಟ ಸ್ವಲ್ಪ ಕಡಲೆ ಹಿಟ್ಟು, ಈರುಳ್ಳಿ, ಚೂರು ಬೆಳ್ಳುಳ್ಳಿ, ಬೇಕಾದವರಿಗೆ ಬೇಕಿಂಗ್ ಸೋಡಾ, ಕರಿಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರೆ, ಇಷ್ಟು ಬೇಗ ಪಕೋಡ ಹಿಟ್ಟು ರೆಡಿಯಾಗೋಯ್ತಾ ಅನ್ಕೋಬೇಡಿ. ನೀವಿನ್ನು ಈ ಸ್ಪೆಷಲ್ ಪಕೋಡಗೆ ಮೇಯ್ನಾಗಿ ಹಾಕೋದನ್ನು ಮರ್ತಿದ್ದೀರಾ. ಹೌದು, ಚೆನ್ನಾಗಿ ಕಲಸಿರೋ ಹಿಟ್ಟಿಗೆ ನೀಟಾಗಿ ಸ್ಲೈಸ್ ಮಾಡ್ಕೊಂಡಿರೋ ಬ್ಲ್ಯಾಕ್ ಕೋಬ್ರಾ ಹಾಕಬೇಕು. ಅರೆ ಏನ್ರಿ ನೀವು ಮನುಷ್ಯರು ತಿನ್ನೋದನ್ನ ಹೇಳ್ತೀರಾ ಅಂದರೆ ಹಾವಿನ ಪಕೋಡನ ವ್ಯಾಕ್, ಇದನ್ನ ಯಾರಾದರೂ ತಿಂತಾರಾ? ಯಪ್ಪ ಅಂತೆಲ್ಲ ಬೈಕೋಬೇಡಿ. ಯಾಕಂದರೆ ಈ ಹಾವಿನ ಪಕೋಡ ತಿನ್ನೋ ಜನ ಕೂಡ ನಮ್ಮಲ್ಲಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಪ್ರಪಂಚದಲ್ಲಿ ವೈವಿಧ್ಯಮಯ ಆಹಾರ ಪದ್ಧತಿಯನ್ನ ನೋಡ್ಬೋದು. ನಮ್ಮ ಜನ ಈಗಂತೂ ಕಂಡಿದ್ನೆಲ್ಲ ಬಡಿದು ಬಾಯಿಗೆ ಹಾಕೊಂಡು ಬಿಡ್ತಾರೆ. ಅದು ಹಾವೇ ಇರಲಿ, ಕಪ್ಪೇನೇ ಆಗಿರಲಿ, ಯಾವುದನ್ನು ಬಿಡೋಲ್ಲ, ಸ್ವಾಹ ಅನ್ನೋದೆ. ಇದಕ್ಕೆ ಸಾಕ್ಷಿ ಈ ಬಿಸಿ ಬಿಸಿ ಬ್ಲ್ಯಾಕ್ ಕೋಬ್ರಾ ಪಕೋಡ. ಎಸ್, ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗಿರುವ ಈ ವಿಡಿಯೋ ನೋಡಿದ್ರೆ ನೀವು ಸ್ವಲ್ಪ ಶಾಕ್ ಆಗ್ತೀರಾ ಅನ್ಸತ್ತೆ. ಯಾಕಂದ್ರೆ ಭಾರತೀಯ ವ್ಲಾಗರ್ ಒಬ್ಬ ಇಂಡೋನೇಷ್ಯಾದಿಂದ ಬೀದಿ ಆಹಾರಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಅಲ್ಲಿ ಕೋಬ್ರಾ ಪಕೋಡ ಬೋರ್ಡ್ ನೋಡಿ ಪಾಪ ಆ ವ್ಲಾಗರ್ ಕೂಡ ಶಾಕ್ ಆಗಿದ್ದಾನೆ. ಈ ವಿಡಿಯೋದಲ್ಲಿ ಒಬ್ಬ ಇಂಡೋನೇಷ್ಯಾ ಪ್ರಜೆ ಈ ಹಾವಿನ ಬೆಲೆ 2 ಮಿಲಿಯನ್ ಅಂತ ವಿವರಿಸ್ತಾ ಇದ್ರೆ, ಆತನ ಎದುರಿಗಿದ್ದ ಇನ್ನೊಬ್ಬ ವ್ಯಕ್ತಿ ಹಾವನ್ನ ಕತ್ತರಿಸಿ ಪಕೋಡ ಮಾಡಿ ತೋರಿಸ್ತಿದ್ದಾನೆ. ಅದು ಅಲ್ಲದೆ ಈ ಒಂದು ಪಕೋಡ ಇಂಡೋನೇಷ್ಯಾದ ಜಕಾರ್ತದಲ್ಲಿನ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟದ ಆಹಾರ ಅಂತೆ ಗುರು. ಇನ್ನು ಇಂಡೋನೇಷ್ಯಾದಲ್ಲಿ ಈ ಕೋಬ್ರಾ ಪಕೋಡಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆಯಂತೆ. ಕತ್ತರಿಸಿ ಗ್ರಿಲ್ ಮಾಡಲಾದ ಒಂದು ಪಕೋಡಾಗೆ ಭಾರತೀಯ ರೂಪಾಯಿಗಳಲ್ಲಿ 1,000 ರೂಪಾಯಿ ಬೆಲೆ ಇದೆಯಂತೆ. ಯಾಕಂದ್ರೆ ಈ ಹಾವಿನ ಮಾಂಸ ತಿನ್ನೋದ್ರಿಂದ ಹೆಚ್ಚು ಶಕ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ಯಪ್ಪ, ಅದೇನ್ ಶಕ್ತಿನೋ ಯುಕ್ತಿನೋ ನೋಡಿ ನಾನಂತೂ ಶಾಕ್ ಆಗ್ಬಿಟ್ಟೆ. ಈ ವಿಡಿಯೋ ನೋಡಿ ನೀವು ಶಾಕ್ ಆಗಿರ್ಬೇಕಲ್ಲ. ಹಾಗಿದ್ರೆ ಎ ಐ ರಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.